ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಿನ್ನೆ ತಾನೇ ನಿಮಗೆ ನಮ್ಮ ವಿಶೇಷ ಚೇತನರ ಪಿಂಚಣಿ ಕುರಿತು ಮಾಹಿತಿಯನ್ನು ಹೇಳಿದ್ದೆ. ಅಂದರೆ ಆ ಪಿಂಚಣಿಯಲ್ಲಿ ಆದಾಯ ಮಿತಿ ಬಗ್ಗೆ ನಿಮಗೆ ಮಾಹಿತಿಯನ್ನು ಹೇಳಿದ್ದೆ. ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಹಾಕಿ ಅಂತೇಳ್ಬಿಟ್ಟು ಸಾಕಷ್ಟು ಜನ ನೀವು ಕಾಮೆಂಟನ್ನು ಮಾಡಿದ್ದೀರ. ಅಂದರೆ ಈಗಾಗಲೇ ಪಿಂಚಣಿ ನಿಂತು ಹೋಗಿರೋರ ಕತೆ ಏನು, ಅವರ ಪಿಂಚಣಿ ಬರುತ್ತೋ ಇಲ್ವೋ, ಅಥವಾ ಈಗಾಗಲೇ ದಾಖಲೆ ಏನು ಆಧಾರ್ ಕಾರ್ಡ್ ಆಗಲಿ ಆದಾಯ ಪ್ರಮಾಣ ಪತ್ರ ಆಗಲಿ ಕೊಟ್ಟಿರ್ತಕ್ಕಂಥರ ಒಂದು ಪಿಂಚಣಿಯ ಕತೆ ಏನು ಅಂತೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕರ್ನಾಟಕದ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಮಹತ್ವದ ಸುದ್ದಿ ನೀಡಿದೆ. ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ಪಿಂಚಣಿ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳಿಗೆ ಸಂಬಂಧಿಸಿದಂತೆ ಆದಾಯ ಮಿತಿಯಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ. ಈ ಹಿಂದೆ ವಾರ್ಷಿಕ ಆದಾಯ ಮಿತಿ 32,000ಕ್ಕೆ ನಿಗದಿಯಾಗಿದ್ದರೆ ಇದೀಗ 1,20,000ವರೆಗೆ ವಾರ್ಷಿಕ ಆದಾಯ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಯನ್ನು ಮುಂದುವರಿಸಲು ಸರ್ಕಾರ ನಿರ್ಧರಿಸಿದೆ. ಈ ಕುರಿತು ಕಂದಾಯ ಇಲಾಖೆ ಸಹ ಆದೇಶ ಈಗಾಗಲೇ ಹೊರಡಿಸಿದೆ. ಬಹುಕಾಲದ ಸಮಸ್ಯೆಗೆ ಪರಿಹಾರ. ಆದಾಯ ಮಿತಿ ಹಲವು ವರ್ಷಗಳಿಂದ 32,000ರಲ್ಲೇ ಇದ್ದ ಕಾರಣ ಸ್ವಲ್ಪ ಹೆಚ್ಚಿನ ಆದಾಯ ಹೊಂದಿದ್ದರೂ ಸಾಮಾಜಿಕ ಭದ್ರತಾ ಪಿಂಚಣಿಗೆ ಅರ್ಹರಾಗಿದ್ದ ಅನೇಕರು ಸೌಲಭ್ಯದಿಂದ ಹೊರಗುಳಿಯುವಂತಾಗಿತ್ತು. ಇದೀಗ ಆದಾಯ ಮಿತಿಯನ್ನು 1,20,000ಕ್ಕೆ ಹೆಚ್ಚಿಸುವ ಮೂಲಕ ಇಂತಹ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಡಿಸಿಎಂ ಹಾಗೂ ಕಂದಾಯ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಈ ನಿರ್ಧಾರದಿಂದ ಬಹುಕಾಲದಿಂದ ಬಾಕಿ ಉಳಿದಿದ್ದ ಸಮಸ್ಯೆಗೆ ಶೀಘ್ರ ಪರಿಹಾರ ಕಲ್ಪಿಸಿದಂತಾಗಿದೆ. 23.14 ಲಕ್ಷ ಫಲಾನುಭವಿಗಳ ದಾಖಲೆ ಪರಿಶೀಲನೆ. ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ಮಾಹಿತಿಯನ್ನು ಕುಟುಂಬ ದತ್ತಾಂಶದೊಂದಿಗೆ ಹೋಲಿಕೆ ಮಾಡಿ ಪರಿಶೀಲಿಸಿದ ಸಂದರ್ಭದಲ್ಲಿ ರಾಜ್ಯಾದ್ಯಂತ 23,14,544 ಫಲಾನುಭವಿಗಳ ದಾಖಲೆಗಳನ್ನು ಸಂದೇಹಾಸ್ಪದ ಪ್ರಕರಣಗಳಾಗಿ ಗುರುತಿಸಲಾಗಿತ್ತು. ಇವರ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಸಂಯೋಜನೆ ಮೊಬೈಲ್ ಆ್ಯಪ್ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಭೌತಿಕ ಪರಿಶೀಲನೆ ನಡೆಸಲಾಗಿದೆ. ಪರಿಶೀಲನೆ ವೇಳೆ ವಯಸ್ಸು, ಆದಾಯ ದಾಖಲೆಗಳು ಸೇರಿದಂತೆ ವಿವಿಧ ಅಂಶಗಳನ್ನು ಪರಿಗಣಿಸಲಾಗಿದೆ. 18.6 ಲಕ್ಷ ಮಂದಿಯ ಪಿಂಚಣಿ ತಾತ್ಕಾಲಿಕ ಸ್ಥಗಿತ. ಇನ್ನು ಪರಿಶೀಲನಾ ಪ್ರಕ್ರಿಯೆಯ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳನ್ನು ಹಾಜರುಪಡಿಸದವರು, ನೀಡಿದ್ದ ವಿಳಾಸದಲ್ಲಿ ವಾಸವಾಗದಿರುವವರು ಹಾಗೂ ಆದಾಯ ದೃಢೀಕರಣಕ್ಕೆ ಬೇಕಾದ ದಾಖಲೆಗಳನ್ನು ಸಲ್ಲಿಸದವರ ಪಿಂಚಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಈ ರೀತಿಯಾಗಿ 18,06,032 ಫಲಾನುಭವಿಗಳ ಪಿಂಚಣಿ ಸ್ಥಗಿತಗೊಂಡಿತ್ತು ಎಂದು ಸರ್ಕಾರದ ವಿವರಗಳು ಆಧರಿಸಿ ವರದಿ ತಿಳಿಸಲಾಗಿದೆ. ಈ ಕುರಿತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ 32,000ದಿಂದ 1,20,000 ಒಳಗಿನ ವಾರ್ಷಿಕ ಆದಾಯ ಮಿತಿ ಹೊಂದಿರುವ ಅರ್ಹ ಫಲಾನುಭವಿಗಳ ಪಿಂಚಣಿಗಳನ್ನು ಮುಂದುವರಿಸುವಂತೆ ಆದೇಶ ಹೊರಡಿಸಿದ್ದೇವೆ ಎಂದು ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಹಾಗೂ ಅದರ ಆದೇಶ ಪ್ರತಿಯನ್ನು ಕೂಡ ಅವರು ಹಾಕಿದ್ದಾರೆ. ಪಿಂಚಣಿ ತಾತ್ಕಾಲಿಕವಾಗಿ ನಿಂತಿರುವ ಎಲ್ಲರೂ ಅನರ್ಹರು ಎಂದರ್ಥ ಅಲ್ಲ. ಪರಿಶೀಲನೆ ನಂತರ ಅರ್ಹತೆ ಸಾಬೀತಾದ ಫಲಾನುಭವಿಗಳಿಗೆ ನಿಯಮಾನುಸಾರ ಪಿಂಚಣಿ ಮುಂದುವರಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸರ್ಕಾರದ ಇತ್ತೀಚಿನ ನಿರ್ಧಾರವು ಇದೇ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಆದಾಯ ಮಿತಿ ಕಾರಣದಿಂದ ಸಮಸ್ಯೆ ಎದುರಿಸಿದ್ದ ಅರ್ಹ ಫಲಾನುಭವಿಗಳಿಗೆ ಮುಖ್ಯವಾಗಿದೆ. 32,000ಕ್ಕಿಂತ ಹೆಚ್ಚು ಆದಾಯ ಇದ್ದವರು ಪಿಂಚಣಿ ಸಿಗುತ್ತಾ? ಇದು ಹೊಸ ನಿರ್ಧಾರದ ಪ್ರಮುಖ ಅಂಶವಾಗಿದೆ. ಈ ಹಿಂದೆ 32,000ಕ್ಕಿಂತ ಹೆಚ್ಚಿನ ವಾರ್ಷಿಕ ಆದಾಯ ಹೊಂದಿರುವುದು ಪಿಂಚಣಿಯ ಅರ್ಹತೆ ಮೇಲೆ ಪರಿಣಾಮ ಬೀರುತ್ತಿತ್ತು. ಇದೀಗ ಪರಿಶೀಲನೆಯ ಬಳಿಕ 32,000ಕ್ಕಿಂತ ಹೆಚ್ಚು ಅಂದರೆ 1,20,000 ವಾರ್ಷಿಕ ಆದಾಯ ಹೊಂದಿರುವ ಹಾಗೂ ಉಳಿದ ಅರ್ಹತಾ ಮಾನದಂಡಗಳನ್ನು ಪೂರೈಸಿರುವ ಫಲಾನುಭವಿಗಳ ಪಿಂಚಣಿಯನ್ನು ಮುಂದುವರಿಸಲು ಸರ್ಕಾರ ನಿರ್ಧರಿಸಿದೆ. ಹೀಗಾಗಿ ಕೇವಲ ಆದಾಯ 32,000 ಮೀರಿದೆ ಎಂಬ ಕಾರಣಕ್ಕೆ ಪಿಂಚಣಿ ಸೌಲಭ್ಯದಿಂದ ಹೊರಗುಳಿದಿದ್ದವರಿಗೆ ಈ ಬದಲಾವಣೆಯ ಮುಖ್ಯ ಪರಿಹಾರವಾಗಲಿದೆ.
ಆದರೆ ಆದಾಯ ಮಿತಿ ಹೆಚ್ಚಿಸಿರುವುದರಿಂದ ಎಲ್ಲರಿಗೂ ಸ್ವಯಂಚಾಲಿತವಾಗಿ ಪಿಂಚಣಿ ಮಂಜೂರಾಗುತ್ತದೆ ಎಂದು ಅರ್ಥ ಅಲ್ಲ. ಸಂಬಂಧಪಟ್ಟ ಯೋಜನೆಯ ಇತರ ಅರ್ಹತಾ ನಿಯಮಗಳನ್ನು ಇವರು ಪೂರೈಸಬೇಕಾಗುತ್ತದೆ. ಹಾಗಾದರೆ ಪರಿಶೀಲನೆ ಹೇಗೆ ನಡೆಯಿತು ಅಂತ ನೋಡೋದಾದರೆ, ಫಲಾನುಭವಿಗಳ ಮಾಹಿತಿಯನ್ನು ಕುಟುಂಬ ದತ್ತಾಂಶದೊಂದಿಗೆ ಸಂಯೋಜಿಸಿದ ಬಳಿಕ ಅನುಮಾನಾಸ್ಪದ ದಾಖಲೆಗಳನ್ನು ಗುರುತಿಸಲಾಯಿತು. ನಂತರ ಗ್ರಾಮಾಡಳಿತಾಧಿಕಾರಿಗಳು ಸಂಯೋಜನೆ ಆ್ಯಪ್ ಮೂಲಕ ಸ್ಥಳ ಪರಿಶೀಲನೆ ನಡೆಸಿದ್ದು, ಸಂಬಂಧಪಟ್ಟ ತಾಲೂಕು ತಹಸೀಲ್ದಾರರು ನಿಯಮಾನುಸಾರ ದಾಖಲೆಗಳನ್ನು ಪರಿಶೀಲಿಸುವ ಪ್ರಕ್ರಿಯೆ ಕೈಗೊಂಡಿದ್ದಾರೆ. ಅರ್ಹತೆ ದೃಢಪಟ್ಟ ಫಲಾನುಭವಿಗಳಿಗೆ ಪಿಂಚಣಿ ಮುಂದುವರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈ ಪರಿಶೀಲನಾ ಕ್ರಮದ ಉದ್ದೇಶ ನಕಲಿ, ತಪ್ಪಾದ ಅಥವಾ ಅರ್ಹತಾ ಮಾನದಂಡಗಳನ್ನು ಪೂರೈಸದ ಪ್ರಕರಣಗಳನ್ನು ಗುರುತಿಸುವುದರ ಜೊತೆಗೆ ನಿಜವಾದ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ತಲುಪಿಸುವುದಾಗಿದೆ. ವಿಧಾನಸಭೆಗೆ ನೀಡಲಾದ ಇತ್ತೀಚಿನ ಮಾಹಿತಿಯು ಆದಾಯ ಮಿತಿ, ವಯಸ್ಸು, ಸರ್ಕಾರಿ ಉದ್ಯೋಗದ ಮಾಹಿತಿ ಮತ್ತು ಆದಾಯ ತೆರಿಗೆ ಪಾವತಿ ಸೇರಿದಂತೆ ಹಲವು ಅಂಶಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಉಲ್ಲೇಖಿಸಲಾಗಿದೆ. ಯಾವ ಪಿಂಚಣಿಗಳಿಗೆ ಸಂಬಂಧಿಸಿದೆ ಈ ಕ್ರಮ ಅಂತ ನೋಡೋದಾದರೆ, ಈ ನಿರ್ಧಾರವು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳ ವ್ಯಾಪ್ತಿಗೆ ಬರುತ್ತದೆ. ಇದರಲ್ಲಿ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ವೇತನ ಸೇರಿದಂತೆ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳು ಸೇರಿವೆ. ಕರ್ನಾಟಕ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ವ್ಯವಸ್ಥೆಯಡಿ ವಿವಿಧ ವರ್ಗದ ಅರ್ಹ ನಾಗರಿಕರಿಗೆ ಮಾಸಿಕ ಆರ್ಥಿಕ ನೆರವು ನೀಡಲಾಗ್ತಾ ಇದೆ. ಈಗ ಫಲಾನುಭವಿಗಳು ಏನು ಮಾಡಬೇಕಪ್ಪ ಅಂತ ನೋಡೋದಾದರೆ, ನಿಮ್ಮ ಪಿಂಚಣಿ ಈಗಾಗಲೇ ಸ್ಥಗಿತಗೊಂಡಿದ್ದರೆ ನೀವು ಅರ್ಹರಾಗಿದ್ದೀರಾ ಎಂಬುದನ್ನು ಸಂಬಂಧಪಟ್ಟ ಕಂದಾಯ ಇಲಾಖೆ ಅಥವಾ ತಾಲೂಕು ಕಚೇರಿ ಮಟ್ಟದಲ್ಲಿ ಪರಿಶೀಲಿಸಿಕೊಳ್ಳುವುದು ಮುಖ್ಯ. ಅಗತ್ಯ ದಾಖಲೆಗಳು ಮತ್ತು ಆದಾಯಕ್ಕೆ ಸಂಬಂಧಿಸಿದ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿ ಪರಿಶೀಲನಾ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಅರ್ಹತೆ ದೃಢಪಟ್ಟ ಬಳಿಕ ನಿಯಮಾನುಸಾರ ಪಿಂಚಣಿ ಮರು ಆರಂಭವಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ವಾರ್ಷಿಕ ಆದಾಯ ಮಿತಿಯನ್ನು 32,000 ರೂಪಾಯಿಂದ 1,20,000 ರೂಪಾಯಿಗೆ ಹೆಚ್ಚಿಸಿರುವುದು ರಾಜ್ಯದ ಸಾಮಾಜಿಕ ಭದ್ರತಾ ಪಿಂಚಣಿಗಳ ಪಾಲಿಗೆ ಮಹತ್ವದ ಬದಲಾವಣೆಯಾಗಿದೆ. ವಿಶೇಷವಾಗಿ ಆದಾಯ ಮಿತಿ ಕಾರಣದಿಂದ ಪಿಂಚಣಿ ಪಡೆಯಲು ಸಾಧ್ಯವಾಗದೆ ಸಂಕಷ್ಟದಲ್ಲಿದ್ದ ಅನೇಕ ಹಿರಿಯ ನಾಗರಿಕರು, ವಿಶೇಷಚೇತನರು, ವಿಧವೆಯರಿಗೆ ಈ ನಿರ್ಧಾರದಿಂದ ದೊಡ್ಡ ರಿಲೀಫ್ ಸಿಗುವ ನಿರೀಕ್ಷೆ ಇದೆ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೂ ನಿಮಗೆ ಈಗ ಎಷ್ಟು ತಿಂಗಳ ಪಿಂಚಣಿ ಬಾಕಿ ಇದೆ ಹಾಗೂ ನಿಮ್ಮ ಆದಾಯ ಪ್ರಮಾಣ ಪತ್ರ ಎಷ್ಟಿದೆ ಅಂತ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ವಿಡಿಯೋವನ್ನು ಲೈಕ್ ಮಾಡಿ.